ವೆಲ್ಕಮ್ ಬ್ಯಾಕ್ ಟು ಸೋಹಾನ ಚಾನಲ್. ಇವತ್ತು ನಾನು ಕುಷ್ಕ ರೆಸಿಪಿ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ರುಬ್ಬೋದಕ್ಕೆ ಅಂತ ಹೇಳ್ಬಿಟ್ಟು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಅಷ್ಟನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಕಾಯಿ ಮರಾಠಿ ಮೊಗ್ಗು ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೋಬೇಕಾಗುತ್ತೆ. ಮತ್ತು ನೋಡಿ ಇಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೊಟೊ ದಪ್ಪನೇ ಕಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಮಸಾಲೆಗಳನ್ನು ತಗೊಂಡಿದ್ದೀನಿ. ಮತ್ತು ಒಂದು ಕಡೆ ನಾನು ಒಂದು ಮಿಳ್ಳೆ ಅಕ್ಕಿನ ಹಾಕ್ತಾಯಿದ್ದೀನಿ. ಒಂದು ಮಿಳ್ಳೆ ಅಂದರೆ ಇದು ಅರ್ಧ ಕೆ ಜಿ ಅಕ್ಕಿನ ಒಂದು ಕಡೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸೈಡಲ್ಲಿ ನಾನು ಬಿಸಿನೀರನ್ನು ಕಾಯಕ್ಕಿಟ್ಟಿದ್ದೀನಿ. ಮತ್ತು ಬನ್ನಿ ಇವಾಗ ಪಾತ್ರೆ ಇಡೋಣ. ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಂದು ಮುಕ್ಕಾಲು ಸ್ಪೂನಷ್ಟು ಎಣ್ಣೆ ಹಾಕಬೇಕಾಗುತ್ತೆ. ತುಂಬಾ ಹಾಕಬೇಕಾಗುತ್ತೆ ಇದಕ್ಕೆ. ಮತ್ತು ಇದಕ್ಕೆ ನಾನು ಏನು ತೊಗೊಂಡಿದ್ದೀನಲ್ಲ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹಾಕಿಬಿಟ್ಟು ಇಲ್ಲಿ ಸ್ವಲ್ಪ ಅದು ಫ್ರೈ ಆಗೋದು ಗೊತ್ತಾಗುತ್ತಲ್ಲ, ಆವಾಗ ಈರುಳ್ಳಿನ ಹಾಕಬೇಕಾಗುತ್ತೆ. ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಈರುಳ್ಳಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಮತ್ತು ನಾನು ಹಿಂದ್ಗಡೆನೇ ಇದಕ್ಕೆ ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕ್ತಾಯಿದ್ದೀನಿ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಒಂದೇ ಸರಿ ಎರಡು ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ ಹಿಂದ್ಗಡೆನೇ ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ತಾಯಿದ್ದೀನಿ. ಮತ್ತು ನೋಡ್ತಾ ಇರ್ಬೋದು ಇಲ್ಲಿ ಅಕ್ಕಿನ ನೆನೆಸಬೇಕು. ಬಿರಿಯಾನಿಗೆ ಆಗಲಿ ಕುಷ್ಕಾಗೆ ಆಗಲಿ ಯಾವುದಕ್ಕೆ ಆದ್ರೂ ಅಕ್ಕಿನ ಸ್ವಲ್ಪ ಟೈಮ್ ನೆನೆಸಿಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ತೊಳೆದು ನೆನೆಸಿಟ್ಟಿದ್ದೀನಿ. ಮತ್ತು ನೋಡಿ ಇವಾಗೆಲ್ಲ ಇದು ನೀಟಾಗಿ ಫ್ರೈ ಆಗಿದೆ, ಅಂದರೆ ಸ್ವಲ್ಪ ಸಾಫ್ಟ್ ಆಗಿದೆ. ಈ ಸಾಫ್ಟ್ ಆದಮೇಲೆ ಇದಕ್ಕೆ ಏನು ಮಾಡಬೇಕು ಅಂದರೆ ನಾನು ಏನು ಶುಂಠಿ ಬೆಳ್ಳುಳ್ಳಿನ ರುಬ್ಬಿ ಇಟ್ಟಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ನೋಡಬೇಕು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ಇವಾಗ ಹಾಕೋಣ. ನೋಡಿ ಫುಲ್ಲು ಮೆತ್ತಗೆ ಸಾಫ್ಟ್ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾಯಿದ್ದೀನಿ. ಈ ಬಿರಿಯಾನಿಗೆ ಆಗಲಿ ಕುಷ್ಕಾಗೆ ಆಗಲಿ ಮೇನ್ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೊಟೊ ಜಾಸ್ತಿ ಹಾಕಬೇಕು, ಆವಾಗ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕೋದು. ಹಾಕ್ಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಹಿಂದ್ಗಡೆನೇ ನಾನಿಲ್ಲಿ ಟೊಮೊಟೊನ ಹಾಕ್ತಾಯಿದ್ದೀನಿ. ಟೊಮೊಟೊ ದಪ್ಪನೇ ಕಟ್ ಮಾಡಿ, ಸಣ್ಣದಾಗೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ದಪ್ಪನೇ ಕಟ್ ಮಾಡಬೇಕು. ಟೊಮೊಟೊ ಹಾಕ್ಬಿಟ್ಟು ಅಷ್ಟೇ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ನೀಟಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡಾದ ನಂತರ ಇದಕ್ಕೆ ನಾನು ಏನು ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪನೇ ಹಾಕಿರಿ, ಕಮ್ಮಿ ಬಿದ್ದರೆ ಬೇಕಾದರೆ ಆಮೇಲೆ ಹಾಕ್ಕೋಬೋದು. ಅದಕ್ಕೋಸ್ಕರ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ನಾನು ಏನು ಮಸಾಲೆಗಳನ್ನು ತೆಗೆದಿಟ್ಟಿದ್ನಲ್ಲ ಈ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ಈ ಮಸಾಲೆ ಎಲ್ಲ ಹಾಕಾದ ನಂತರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಬೇಕಾದರೆ ಮೊಸರು ಹಾಕ್ಕೋಬೋದು, ಆದರೆ ನಾನು ಇಲ್ಲಿ ಮೊಸರು ಹಾಕಿಲ್ಲ. ಯಾಕಂದರೆ ನಾನು ತಗೊಂಡಿರೋದೆಲ್ಲ ಹುಳಿ ಟೊಮೊಟೊ, ಅದಕ್ಕೋಸ್ಕರ ಮೊಸರು ಮತ್ತು ನಿಂಬೆಹಣ್ಣು ಎರಡನ್ನೂ ಹಾಕಿಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದೇ ಜಾಸ್ತಿ ಗಮ್ ಅನ್ನೋದು ಕುಷ್ಕಲಲ್ಲಿ ಬಿರಿಯಾನಿಲಿ ಮೇನ್ ಇದೇ ಬೇಕಾಗಿರೋದು. ಇವಾಗ ನೋಡಿ ಎರಡನ್ನೂ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದು ಬಿಡ್ದಿರೋ ಥರ ಮಿಕ್ಸ್ ಮಾಡಬೇಕು, ಕಂಟು ಹಿಡಿದ್ಬಿಡುತ್ತೆ. ನೋಡಿ ಇಷ್ಟು ಮಿಕ್ಸ್ ಮಾಡಿಬಿಟ್ಟು ಸಹ ಕೆಳಗಡೆ ಸ್ವಲ್ಪ ಕಂಟು ಹಿಡಿದ್ಬಿಟ್ಟಿದೆ. ಇದು ನೀಟಾಗಿ ಮಿಕ್ಸ್ ಆಗಲಿ, ಅಂದರೆ ಈ ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಬಿಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ಟೈಮ್ ಪ್ಲೇಟನ್ನು ಮುಚ್ಚಿ ಬಿಡ್ತಾಯಿದ್ದೀನಿ. ನೋಡಿ ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೀನಿ. ಇನ್ನೊಂದು 10 ನಿಮಿಷಕ್ಕೆಲ್ಲ ತೆಗೆದು ನೋಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಸಾಫ್ಟಾಗಿದೆ. ಟೊಮೊಟೊ ಎಲ್ಲ ಫುಲ್ಲು ಮೆತ್ತಗಾಗಿರಬೇಕು. ಸುಮ್ಮನೆ ಹಿಂಗೆ ಮುಟ್ಟಿದ್ರೆ ಅದು ಈ ಥರ ಪಿಚ್ಕ ಅನ್ನುತ್ತಲ್ಲ ಆ ಥರ ಆಗಬೇಕು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಏನು ಅಕ್ಕಿ ಎಲ್ಲ ತೊಳೆದಿಟ್ಬಿಟ್ಟು ನೆನೆಸಿದ್ನಲ್ಲ ಆ ಅಕ್ಕಿನ ಇಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಮಸಾಲೆ ಅಂತ ಹೇಳಿ. ಆ ಅಕ್ಕಿನ ಇದಕ್ಕೆ ಹಾಕ್ಬಿಟ್ಟು ನಾನು ಏನು ಬಿಸಿನೀರು ಕಾಯಿಸಿದ್ನಲ್ಲ ಆ ಬಿಸಿನೀರನ್ನ ಸಹ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಬಿಸಿನೀರನ್ನ ಯಾವಾಗಲೂ ಒಂದು ಸೈಡಲ್ಲಿ ಕಾಯಿಸ್ಕೋಬೇಕು. ಇಲ್ಲ ದಮ್ ಬಿರಿಯಾನಿ ಮಾಡ್ತೀವಿ ಅಂದರೆ ಬೇರೆ ಥರ ಅದೇ ಒಂದು ಕಡೆ ರೈಸನ್ನು ಬೇಯಿಸ್ಕೋಬೇಕಾಗುತ್ತೆ. ದಮ್ ಕುಷ್ಕನೂ ಮಾಡ್ಕೋಬೋದು, ಬೇಡ ಅಂದರೆ ಈ ಥರ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ಆ ಕಾದಿರೋಂಥ ನೀರನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಅದೇ ಸ್ಪೂನ್ ಇದಕ್ಕೆ ಹೆಚ್ಚಿಬಿಟ್ಟೆ, ಅದಕ್ಕೆ ಅದು ಕಲರ್ ಚೇಂಜ್ ಆಗಿದೆ ಅಷ್ಟೇ. ನೋಡಿ ನೀಟಾಗಿದ್ದು, ಅಂದರೆ ನೀರು ಸ್ವಲ್ಪ ಜಾಸ್ತಿ ಆಗಿಲ್ಲ, ಕರೆಕ್ಟಾಗಿದೆ. ಪಾತ್ರೆ ಚಿಕ್ಕದಾಯಿತು, ಕರೆಕ್ಟಾಗಿದ್ದು ಅರ್ಧ ಕೆ ಜಿ ಬೇಯುತ್ತೆ, ಅದಕ್ಕೋಸ್ಕರ ನಾನು ಇದರಲ್ಲಿ ಮಾಡ್ತಾಯಿರೋದು. ಇವಾಗ ಇದನ್ನು ನೀಟಾಗಿ ಬೇಯೋದಕ್ಕೆ ಬಿಡೋಣ. ಅಂದರೆ ನಾನು ಸ್ವಲ್ಪ ಟೈಮ್ ಇದಕ್ಕೆ ಪ್ಲೇಟ್ ಮುಚ್ಚಿ ಬಿಡ್ತೀನಿ. ಪ್ಲೇಟ್ ಮುಚ್ಚಿದ ನಂತರ ಅದು ಕಮ್ಮಿ ಉರಿಲಿಟ್ಟರೆ ಅದೇ ಸರಿ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಇದು ಕುದಿಬೇಕಾದ್ರೆ ಮತ್ತೆ ನಾನು ಸ್ವಲ್ಪ ಪ್ಲೇಟ್ ಮುಚ್ಚಿ ಕಮ್ಮಿ ಉರಿಲಿಡ್ತೀನಿ, ಯಾಕಂದರೆ ಅದು ಮುಖಕ್ಕೆ ಸಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ ನೀರೆಲ್ಲ ಫುಲ್ಲು ಕರಗೋಗಿದೆ.
ಇವಾಗ ಕರೆಕ್ಟಾಗಿ ಬೇಯೋ ಪಾತ್ರೆಗೆ ಇಟ್ಟಿದ್ದೀನಿ ನಾನು. ತೀರಾ ದೊಡ್ಡ ಪಾತ್ರೆನೂ ಇಟ್ಟಿಲ್ಲ, ಚಿಕ್ಕ ಪಾತ್ರೆನೂ ಇಟ್ಟಿಲ್ಲ. ಕರೆಕ್ಟಾಗಿ ಅರ್ಧ kg ಅಷ್ಟು ಬೇಯೋ ಅಷ್ಟು ಪಾತ್ರೆನೇ ಇಟ್ಟಿರೋದಿಲ್ಲಿ ನಾನು. ಈಗ ನೋಡ್ತಾ ಇರ್ಬೋದು ನೀವು, ಮುಕ್ಕಾಲು ನೀರೆಲ್ಲ ಜಿಂತೋಗ್ಬಿಟ್ಟಿದೆ. ಇದು ಇನ್ನೂ ಸ್ವಲ್ಪ ಇದಾಗಬೇಕು, ಅಂದರೆ ದಮ್ ಆಗಬೇಕು. ಇವಾಗ ಏನು ಮಾಡಬೇಕು ಅಂದರೆ, ಇದಕ್ಕೆ ಏನಾದರೂ ಒಂದು ಭಾರವಾಗಿರುತ್ತಲ್ಲ, ಆ ಭಾರವಾಗಿರೋದನ್ನು ಇದ್ರ ಮೇಲೆ ಇಡಬೇಕಾಗುತ್ತೆ. ನೋಡಿ, ಅಕ್ಕಿ ಇನ್ನೂ ಸ್ವಲ್ಪ ಹಾಗಾಗೆ ಕಾಣಿಸ್ತಾ ಇದೆ ಅಲ್ವಾ, ಇದ್ರ ಮೇಲೆ ಏನಾದರೂ ಭಾರವಾಗಿರೋದನ್ನು ಇಡಬೇಕು. ನಾನು ಇದನ್ನು ಇಟ್ಬಿಟ್ಟು ಒಂದು ಬಾಕ್ಸ್ ಇಟ್ಟಿದ್ದೆ. ಇವಾಗ ನೋಡಿ, ಇವಾಗ ಇನ್ನೂ ಸ್ವಲ್ಪ ಇದಾಗಬೇಕು. ಇಷ್ಟೇ. ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಸ್ವಲ್ಪ ಟೈಮಿಗೆ ನಾನು ತೋರಿಸ್ತೀನಿ ನೋಡಿ ಇವಾಗ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ, ಇದು ಕರೆಕ್ಟಾಗಿ ಆಗಿದೆ. ಅಂದರೆ ಅಕ್ಕಿ ಅದು ತುಂಬ ಸಣ್ಣ ಇರೋದ್ರಿಂದ ಆ ಥರ ಕಾಣಿಸ್ತಾ ಇದ್ದಷ್ಟೇ. ಇವಾಗ ಕರೆಕ್ಟಾಗಿ ಆಗಿದೆ ನೋಡಿ, ಉದ್ರಾಗಿ ನೀರು ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ನಾನು ಅಳತೆಯಲ್ಲಿ. ಒಂದು ಜಾಸ್ತಿ ಮೆತ್ತಗೂ ಆಗಿಲ್ಲ, ಅಷ್ಟೊಂದು ಇದು ಆಗಿಲ್ಲ, ಕರೆಕ್ಟಾಗಿ ಆಗಿದೆ. ಈ ಥರ ಇದ್ದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಇಷ್ಟೇ ಈಸಿಯಾಗಿ ಬೇಗ ಮಾಡ್ಕೋಬೋದು ಕುಷ್ಕ ರೆಸಿಪಿನ. ಈಸಿ ರೆಸಿಪಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.